ಮಳೆ ಅಂದ್ರೆ ಮಳೆ, ಎಷ್ಟು ಮಳೆ ಬರ್ತಾ ಇದೆ ಅಂದ್ರೆ ಅಷ್ಟು ಮಳೆ ಬರ್ತಾ ಇದೆ. ನೈಟ್ ಆಗಿದೆ ಆದ್ರೂ ಮಳೆ ಸಿಕ್ಕಾಪಟ್ಟೆ ಇದೆ. ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯಗಳು. ಗುಡ್ ಮಾರ್ನಿಂಗ್. ಇವಾಗ ಎದ್ದಿದ್ದೀನಿ. ಗುಡ್ ಮಾರ್ನಿಂಗ್ ಭಯ್ಯ. ಗುಡ್ ಮಾರ್ನಿಂಗ್. ನಾನು ಇವಾಗ್ಲೇ ಎದ್ಬಿಟ್ಟು ಮುಖ ತೊಳ್ಕೊಂಡ್ರು. ಅವ್ರು ಮುಖ ತೊಳ್ಕೊಂಡು ಗಾಡಿ ಓಡಿಸ್ತವ್ರೆ. ಮಳೆ ಬರ್ತೈತೆ ಹೆಂಗ್ ಬರ್ತೈತೆ ಅಂದ್ರೆ ನಾನ್ ಸ್ಟಾಪ್ ಆಗಿ ಬರ್ತೈತೆ. ಈ ಮಳೆಯಿಂದನೇ ಅರ್ಧ ನನ್ ತಲೆ ಕೆಟ್ಟು ಹೋಗೈತೆ ಇವಾಗ. ಅಂದ್ರೆ ಮಳೆ ಬಂದಾಗ ನಮ್ಗೆ ಈ ಬೇರೆ ಕಡೆ ಹೋಗುವಾಗ್ಲೂ ಇಷ್ಟು ಸಿಗಲ್ಲ. ಇನ್ನೊಂದು ವಿಷಯ ಏನಂದ್ರೆ ನೇಚರ್ ನೋಡಿ ಹೇಗಿದೆ, ಫುಲ್ಲು ಮಳೆ. ನೋಡಕ್ಕೆಲ್ಲ ಚೆನ್ನಾಗೈತೆ, ಕಣ್ಣಿಗೇನೋ ತಂಪು, ಆದ್ರೆ ಅದನ್ನ ಏನು ಅದು ತಗೋರಕ್ ಆಗ್ತಾ ಇಲ್ಲ. ಹೆಂಗೆ ಅಂದ್ರೆ ಮಳೆ ಹಿಂಗ್ ಕಂಟಿನ್ಯೂಸ್ ಆಗಿ ಬರ್ತಾ ಇದ್ರೆ ಏನು ಮಾಡಕ್ ಆಗ್ತಾ ಇಲ್ಲ, ನಡಿಯಕ್ ಆಗಲ್ಲ ತುಂಬಾ ಹೊತ್ತು. ಅದರಿಂದನೇ ಪ್ಲಾನ್ಗಳೆಲ್ಲ ಚೇಂಜ್ ಮಾಡ್ಬೇಕಾಗುತ್ತೆ. ತುಂಬಾ ವಿಷಯಗಳಿದೆ ಹೋಗ್ಬೋದು. ಯಾಕಂದ್ರೆ ಲೈನರ್ ಎಷ್ಟು ಇದೆಲ್ಲರಿಗೂ ಊಟ ಆಯ್ತು ಅನ್ಕೊಳ್ತೀನಿ. ಆಲ್ರೆಡಿ 7 ಗಂಟೆ. ಅದಾವ ನಿಮ್ಮ ದಿನನಿತ್ಯದ ಕೆಲಸಗಳಿಗೆ ಹೊರಟಿರ್ತೀರಾ, ಎಲ್ಲ ಸ್ಟಾರ್ಟ್ ಆಗೋಗಿರುತ್ತೆ. ಈಗ ನನ್ನ ದಿನನಿತ್ಯದ ಕೆಲಸನೂ ಸ್ಟಾರ್ಟ್ ಆಗಿದೆ, ಮಳೆಯಲ್ಲಿ ಸ್ಟಾರ್ಟ್ ಆಗಿದೆ ಅಷ್ಟೇ. ಮಳೆಯಲ್ಲಿ ಜೊತೆಯಲ್ಲಿ ದಿನ ಬಿಡು ಈ ತರನೇ ವೈಪ್ ಮಾಡ್ಕೊಂಡು ಅವಾಗಿಂದ ಹೋಗ್ತಾ ಇದ್ದೀನಿ. ನೋಡುವ ಏನಾಗುತ್ತೋ ಆಗ್ಲಿ. ಜಯ ಆಂಜನೇಯ. ನಾವು ಆಂಜನೇಯ ಭಕ್ತನಾಗಿರೋದ್ರಿಂದ ಅವನ್ನ ನಿಂತ್ಕೊಂಡು ಹೋಗೋದಷ್ಟೇ. ಬನ್ನಿ, ಲೆಟ್ಸ್ ಗೋ. ನೋಡಿದ್ರೆ ಮಳೆ ಬರ್ತಾ ಇರೋದಕ್ಕೆ ನೋಡ್ಬೋದು ಹೇಗಿದೆ ಅಂತ ಈ ಲೊಕೇಶನ್ನು. ಅಣ್ಣ ಅವ್ರು ಏನೋ ಈಸ್ಕೊಂಬರಕ್ಕೆ ಹೋಗಿದ್ದಾರೆ ಅನ್ಕೋತೀನಿ. ನೋಡ್ಬೋದು ಏನೋ ಈಸ್ಕೊಂಬರಕ್ಕೆ ಹೋಗ್ತವ್ರೆ. ನೋಡುವ. ಇವಾಗ ನೋಡ್ಬೋದು ಇನ್ನು ಕೋಲ್ಕತ್ತಾಗೆ 448 ಕಿಲೋಮೀಟ್ರು ಎಲ್ಲ ಐತೆ. ನೋಡುವ, ಹೋಗ್ತಾ ನಿಮ್ಗೆ ಕಂಟಿನ್ಯೂ ಮಾಡ್ತೀನಿ. ಲೊಕೇಶನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ವಾವ್. ಅಲ್ಲಿ ನೋಡಿದ್ರೆ ಇಲ್ಲೊಂದು ಟೋಲ್ ಬಂದಿದೆ, ನೋಡ್ಬೋದು. ಯಾವ ಬ್ಯಾಚಲ್ಲಿ ಬರ್ದಿದ್ದಾರೋ ಒಂದು ಗೊತ್ತಿಲ್ಲ ನನಗೆ. ಮಳೆ ಅಂದರೆ ಮಳೆ, ಇದು ಮಳೆ ಯಾವಾಗ ಬಿಡುತ್ತೆ ಅನ್ಸ್ಬಿಡೈತೆ. ಹೋಗ್ರಪ್ಪ, ನಾನು ಮಳೆ ಬಗ್ಗೆನೇ ಮಾತಾಡೋದಾಗೋಯ್ತು. ಪೂರಾ ವಿಡಿಯೋ ಪೂರ್ತಿ ಮಳೆ ಬಗ್ಗೆನೇ ಮಾತಾಡಿರೋದು. ನ್ಯಾಷನಲ್ ಹೈವೇ ಇದು, ಬೇ ಆಫ್ ಬೆಂಗಾಲ್ಗೆ ಹೋಗೋ ರೋಡು, ಮೀನ್ಸ್ ಕೋಲ್ಕತ್ತಾ. ಈಗ ಸದ್ಯಕ್ಕೆ ಕೋಲ್ಕತ್ತಾ ಕಡೆಗೆ ಹೊರಟಿದ್ದೀವಿ. ಕೋಲಾರ್ ಟೋಲ್ ಗೇಟ್. ಇದು ಹೆಸರು ಬಂದ್ಬಿಟ್ಟು ಕೋಲಾರ್. ನಮ್ಮ ಕೋಲಾರ ಅಲ್ಲ, ಬೆಂಗಳೂರಲ್ಲಿರೋ ಕೋಲಾರ್. ಸೊ ಕರ್ನಾಟಕದಲ್ಲಿರೋ ಕೋಲಾರ ಅಲ್ಲ, ಇದು ಬಂದ್ಬಿಟ್ಟು ಒರಿಸ್ಸಾದಲ್ಲಿರೋ ಕೋಲಾರ್. ಕೋಲಾ, ಒರಿಸ್ಸಾ ಕೋಲಾ ಅಂತೆ, ಕೋಲಾರ ಅಲ್ಲ, ಕೋಲಾ. कर्नाटक में एक जगह है कोलार कर, इसीलिए मैं उसको कंपेयर कर रहा था. वो कोलार नहीं है, ये कोला है, ओडिशा का कोला. ನೋಡಿದ್ರ ವೆದರ್ ನೆಕ್ಸ್ಟ್ ಲೆವೆಲ್ ಆಗಿದೆ. ಒರಿಸ್ಸಾ ಬರ್ಡ್ ಭೂಮಿ ಅಂತಾರೆ, ಆದ್ರೆ ಬರ್ಡ್ ಭೂಮಿ ತರನೇ ಕಾಣಿಸ್ತಲ್ವಲ್ಲ, ಫುಲ್ಲು ಹಚ್ಚು ಹಸಿರಾಗಿದೆ. ನಾನು ಮಳೆಗಾಲದಲ್ಲಿ ಬಂದಿರೋದಕ್ಕೆ ಹಿಂಗಾಯ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನೆಕ್ಸ್ಟ್ ಲೆವೆಲ್ ಆಗಿದೆ. ವಾವ್, ನೇಚರ್ನ ಎಂಜಾಯ್ ಮಾಡಿ. ಮುಂದೆ ಏನು ಕಾಣಿಸ್ತಾನೆ ಇಲ್ಲ ಅಲ್ಲಿ, ನೆಕ್ಸ್ಟ್ ಲೆವೆಲ್ ಆಗಿದೆ. ಇಲ್ಲಿ ನೋಡ್ಬೋದು ಚಿಟ್ಟೆ ಬಂದ್ಬಿಟ್ಟು ನನ್ನ ಕಾಲ್ ಮೇಲೆ ಕುತ್ಕೊಂಡೈತೆ ನೆಕ್ಸ್ಟ್ ಲೆವೆಲ್ ಆಗಿ. ವಾವ್, ಎಷ್ಟು ಚೆನ್ನಾಗಿದೆ ಅಲ್ಲ. ಹಾರ್ಕೊಂಡೋಗ್ಬಿಡ್ತು. ಸದ್ಯಕ್ಕೆ ಇಲ್ಲೇ ಒಂದು ಗ್ಯಾರೇಜ್ ಹತ್ರ ನಿಲ್ಸವ್ರೆ ಅಣ್ಣ. ಅದು ತಿರ್ಗಾ ಹಾಳಾಗೋಯ್ತದು, ಅದಕ್ಕೋಸ್ಕರ ರೆಡಿ ಮಾಡ್ಸೋಕ್ಕೋಸ್ಕರ ನಿಲ್ಸವ್ರೆ. ರೆಡಿ ಮಾಡಿಸ್ಕೊಂಡು ಇಲ್ಲಿಂದ ಹೊರಡೋಣ. ಅಣ್ಣ ಡೈ ಹಾಕ್ಸ್ಕೊಂಬಂದವ್ರೆ. ಭಯ್ಯ ನೋಡಿದ್ರೆ ಕಾಂಜಿ ಪಾಣಿ ಘಾಟ್ ಸ್ಟಾರ್ಟ್ ಆಗ್ತಾ ಇದೆ ಇಲ್ಲಿಂದ. ನೋ ಭಯ್ಯ, ಕಾಂಜಿ ಪನ್ನಿ ಘಾಟ್ ಸ್ಟಾರ್ಟ್ ಆಗ್ತಾ ಇದೆ. ನೋಡ್ಬೋದು ಹೇಗಿದೆ ಅಂತ ವೆದರು, ನೆಕ್ಸ್ಟ್ ಲೆವೆಲ್ ಆಗಿದೆ. चमशर डिस्ट्रिक्ट में पड़ता है
ಚಮ್ಗಡ್ ಡಿಸ್ಟಿಕ್ ಬರೋದಿದು ಕಾಂಡಿಪಾಣಿ ಘಾಟು. ಬನ್ನಿ ಇವಾಗ ಹೋಗ್ತಾ ಹೋಗ್ತಾ ನಿಮಗೆ ಕಂಟಿನ್ಯೂ ಮಾಡ್ತೀನಿ ಹೇಗಿದೆ ಅಂದ್ಬಿಟ್ಟು. ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಇಲ್ಲೊಂದು ವಾಟರ್ ಫಾಲ್ಸ್ ತರ ಇದೆಯಂತೆ, ಅಣ್ಣ ವಿಡಿಯೋ ಮಾಡು ಅಂತ ಹೇಳಿದ್ರು. ಅದಕ್ಕೆ ವಾವ್, ಇಲ್ಲಿ ನೋಡಿ ಚಿಕ್ಕದಾಗಿದೆ. ಆ ಥರ ಸಿಕ್ಕಾಪಟ್ಟೆ ಇತ್ತು ಈ ರೋಡಲ್ಲಿ. ನಾನು ಬಿಟ್ಬಿಟ್ಟೆ ಅದನ್ನ. ಅಣ್ಣ ಹೇಳ್ತಾ ಇದ್ರು ಇವಾಗ ಇಲ್ಲಿ ಮುಂದೆ ಬರುತ್ತೆ ನೋಡು, ಅವಾಗ ಮಾಡ್ಕೊ ಅಂದ್ರು. ಮಾಡ್ಕೊಂಡ್ಬಿಟ್ಟೆ. ಅದಕ್ಕೆ ಮೇಲೆ ಎಲ್ಲ ನೀರು ಬರ್ತಾ ಇರುತ್ತೆ ಅನ್ಕೋತೀನಿ. ನೋಡಿದ್ರೆ ಇಂಥ ಜಾಗದಲ್ಲಿ ಸ್ನಾನ ಮಾಡೋಣ ಅಂತ ಅಣ್ಣ ಹೇಳ್ತಾ ಇದ್ರು. ಅವ್ರು ಬಟ್ಟೆ ತೊಳೆ ಸ್ಟಾರ್ಟ್ ಮಾಡ್ಬಿಟ್ಟವ್ರೆ. ಇಲ್ಲೇ ಸ್ನಾನ ಮಾಡ್ಕೊಂಬಿಡೋಣ ಅಂತ ಹೇಳಿದ್ರು. ನೋಡೋಣ, ನಾನು ಸ್ವಲ್ಪ ರೆಸ್ಟ್ ರೂಮ್ಗೆ ಹೋಗ್ಬಿಟ್ಟು ಬಂದ್ಬಿಡ್ತೀನಿ. ಅದಾದ್ಮೇಲೆ ಬಂದು ಏನು ಮಾಡ್ಬೇಕಂತ ಯೋಚನೆ ಮಾಡ್ತೀನಿ. ನಾನು ಬಂದ್ಬಿಟ್ಟು ನನ್ನ ದಿನನಿತ್ಯದ ಕೆಲಸ ಕಡೆ ಹೊರಟಿದ್ದೀನಿ. ಇವಾಗೇನು ಮಾಡೋಕ್ಕಾಗಲ್ಲ, ಇಲ್ಲೆಲ್ಲೂ ಸಿಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ರೆಸ್ಟ್ ರೂಮ್ ಇಲ್ಲದಿರೋ ಕಾರಣಕ್ಕೆ ಬೈಲಿಗೆ ಹೋಗಬೇಕು. ಬನ್ನಿ ಹೋಗಿ ನಮ್ಮ ದಿನನಿತ್ಯದ ಕೆಲಸ ಮುಗಿಸೋಣ ಫಸ್ಟು. ಅದಾದಮೇಲೆ ಸಿಗ್ತೀನಿ ನಿಮಗೆ. ನೋಡ್ಬೋದು ಅಲ್ಲಿಂದ ನೀರು ಬರ್ತೈತೆ. ಈ ಗುಡ್ಡ ಬೇರೆ ಕುಸ್ತಿದೆ. ಇಟ್ಸ್ ಸಿ ಹೋಗಿ ನಮ್ಮ ದಿನನಿತ್ಯದ ಕೆಲಸ ಮುಗಿಸ್ಕೊಂಡು ಬಂದೆ ನಾನು. ನೋಡ್ಬೋದು ಹೇಗಿದೆ ಅಂತ ವೆದರು. ನೆಕ್ಸ್ಟ್ ಲೆವೆಲ್ ಆಗಿದೆ. ನಿಮ್ಗೆ ಅಷ್ಟು ಕ್ಲೀನಾಗಿ ಕಾಣಿಸ್ತಲ್ಲ, ಯಾಕಂದರೆ ಫ್ರಂಟ್ ಕ್ಯಾಮ್ರಾದಲ್ಲಿ ಹಿಡಿತಾ ಇದ್ದೀನಿ. ಫ್ರಂಟ್ ಕ್ಯಾಮ್ರಾದಲ್ಲಿ ಹಿಡಿದ್ರೆ ನಿಮ್ಗೆ ಕ್ಲೀನಾಗಿ ಕೇಳಿಸಲ್ಲ. ಕ್ಲೀನಾಗಿ ಎಲ್ಲ ತುಂಬ ಪ್ರಾಬ್ಲಮ್ಗಳಿದೆ. ಇಂದ ಹೊರಟ್ವಿ ತಿರ್ಗಾ. ಅಣ್ಣ ಅವ್ರು ಸ್ನಾನ ಮುಗಿಸಿದ್ರು. ನಾನು ಸ್ನಾನ ಮಾಡ್ಕೊಂಡಿಲ್ಲ, ಯಾಕಂದರೆ ಅಲ್ಲಿ ಸ್ನಾನ ಮಾಡ್ಕೊಡೋದು ಬೇಡ ಅಂದ್ಕೊಂಡೆ. ಮುಂದೆ ಆ ಫಾಲ್ಸ್ ಬರುತ್ತಲ್ಲ, ಆ ಫಾಲ್ಸ್ಗೆ ಹೆಂಗಿದ್ರು ಹೋಗಲೇಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ನೋಡುವ ಮುಂದೆ ಆ ಫಾಲ್ಸಲ್ಲಿ ಹೋಗಿ ಸ್ನಾನ ಮಾಡೋಣ ಅಂದ್ಕೊಂಡು ಇವಾಗ ಸದ್ಯಕ್ಕೆ ಹಾಗೆ ಹೋಗ್ತಾ ಇದ್ದೀನಿ. ಸಖತ್ತಾಗಿದೆ ವೆದರ್ ಮಾತ್ರ. ನೋಡ್ಬೋದು ಹೇಗಿದೆ ಅಂದ್ಬಿಟ್ಟು. ಮೀನ್ಸ್ ಆ ಕಡೆ ನೋಡಿ, ಅದು ಚೆನ್ನಾಗಿ ಕಾಣಿಸುತ್ತೆ. ಲೆಟ್ಸ್ ಗೋ ಭಯ್ಯ, ಬಾಯ್. ಇವಾಗ ಇಲ್ಲಿ ಮುಂದೆ ನಾನು ಇಳ್ಕೋತೀನಿ ಇನ್ನೊಂದು ಸ್ವಲ್ಪ ದೂರದಲ್ಲಿ. ಅಣ್ಣ ಅವರು ಅಲ್ಲೇ ತಿರ್ಸ್ಕೋಬೇಕಾಗಿತ್ತು, ನನಗೋಸ್ಕರ ಇಲ್ಲವರೆಗೂ ಬಂದು ಡ್ರಾಪ್ ಮಾಡ್ತಾ ಇದ್ದಾರೆ. ಇಲ್ಲಿಂದ ನಿನ್ನ ಗಾಡಿ ಸಿಗುತ್ತೆ ಅಂತಲೇ ಕೆಡ್ಸ್ಕೋಬೇಡ ಅಂತ. ಇವಾಗ ಹೋಗ್ತಾ ಇದ್ದೀವಿ ಇದೇ ರೂಟಲ್ಲೇ. ಬನ್ನಿ, ನಾನು ಇಳ್ಕೊಂಡಾದ್ಮೇಲೆ ನಿಮಗೆ ಸಿಗ್ತೀನಿ. ನೋಡಿ ವೆದರ್ ಹೇಗಿದೆ ಅಂದ್ಬಿಟ್ಟು. ಹಾಂ, ಇದು ಬಂದ್ಬಿಟ್ಟು ಹನುಮಾನು ಮೀನ್ಸ್ ರಾಮನ್ಗೋಸ್ಕರ ಪರ್ವತನ ಎತ್ತಿದ್ರಲ್ಲ, ಆ ಪರ್ವತನೇ ಅಂತೆ ಅದು. वो पर्वत का नाम क्या है भैया? वो पर्वत का नाम गंगावर्धन प्रभाव पहाड़. ಗಂಗಾವರ್ಧನ್ ಪ್ರವಾಡ್ ಅಂತೆ ಅದು. ಇವಾಗ ಆ ಪಹಾಡ್ ಕಡೆ ಹತ್ರನೇ ಹೋಗ್ತಾ ಇರೋದು ನಾವು. ಬನ್ನಿ, ನಿಮ್ಗೆ ಹೋಗ್ತಾ ಹೋಗ್ತಾ ನಾನು ಕಂಟಿನ್ಯೂ ಮಾಡ್ತೀನಿ. ಇವಾಗ ಅಣ್ಣ ಇಲ್ಲೇ ಇಳಿಸ್ತಾರೆ ನನ್ನ. ಇಲ್ಲೇ ಇಳ್ಕೊಂಡು ಓಡೋಣ. ठीक है भैया, थैंक यू, बहुत धन्यवाद. ಲೆಟ್ಸ್ ಗೋ. ಹಾಯ್, ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀನಿ. ಇವಾಗ ನಾನು ಬಂದ್ಬಿಟ್ಟು ಇದೇ ರೂಟಲ್ಲೇ ಹೋಗಬೇಕು. ಬನ್ನಿ, ನಿಮ್ಗೆ ಹೋಗ್ತಾ ಹೋಗ್ತಾ ನಾನು ಕಂಟಿನ್ಯೂ ಮಾಡ್ತೀನಿ. ಮಳೆ ಕೂಡ ಸ್ಟಾರ್ಟ್ ಆಗೋಯ್ತು. ನಾವು ಛತ್ರಿ ಎತ್ಕೊಳ್ಳೋಣ. ठीक है ಭಯ್ಯ, ಟಾಟಾ. ಇವಾಗ ಛತ್ರಿ ಎತ್ಕೊಂಡು ಓಡೋಣ ನಾವು ಕೂಡ. ಇಲ್ಲಿ ಎಲ್ಲ ಸರ್ ಹಾಯ್ ಬೋಲೋ ಸರ್. ಹಾಯ್. ಇವಾಗ ಈ ಅಣ್ಣ ಇಲ್ಲಿಂದನೇ ಬಿಟ್ಟು ಹೊಡ್ತಾ ಇದ್ದಾರೆ. ಹಾಯ್ ಸರ್. ಇವಾಗ ಮಳೆ ಬೇರೆ ಸಿಕ್ಕಾಬಿಟ್ಟೆ ಹಿಡ್ಕೊಂಡೈತೆ, ಅದಕ್ಕೆ ಎಲ್ಲರೂ ಛತ್ರಿ ಹಿಡ್ಕೊಂಡು ನಿಂತ್ಕೊಂಡಿದ್ದೀವಿ. ಓಕೆ ಭಯ್ಯ, ಆ ಬಾರಿಶ್ ಮೇ ಮಾತ್ರ ನಾನು ಛತ್ರಿ ಎತ್ಕೊಂಡಿದ್ದೀನಿ, ನೋಡ್ಬೋದು. ಇವಾಗ ಇದೇ ರೋಡಲ್ಲಿ ನಾನು ಇವಾಗ ಕೋಲ್ಕತ್ತಾ ರೂಟ್ಗೆ ಹೋಗಬೇಕು. ಬನ್ನಿ, ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಸಿಕೆ ಸರ್, ಬಾಯ್. ಥ್ಯಾಂಕ್ ಯು. थैंक यू सर, बाय. ऐसे जाएंगे? हाँ, पैदल. पैदल, हाँ. ठीक है सर, बाय. ओके, बाय सर, बाय भैया. चलते हैं. ಇವಾಗ ಇಲ್ಲಿಂದ ಓಡೋಣ. ಇವಾಗ ಅಣ್ಣ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಇಲ್ಲಿಂದ ಹೊರಟಿದ್ದೀನಿ. ಮಳೆ ಮಾತ್ರ ಸಿಕ್ಕಾಪಟ್ಟೆ ಹಿಡ್ಕೊಂಡೈತೆ. ಯಾವ ಕರ್ಮನೋ ಇದು ಮಳೆದು.
ಬೇಗ ಬೇಗ ನಡಿಬೇಕು. ನಡೀರಿ, ನಡ್ಕೊಂಡು ಹೋಗೋಣ. ಛತ್ರಿ ಒಂದು ಸ್ವಲ್ಪ ಸೊಟ್ಟಿಗೆ ಬೇರೆ ಆಗ್ಬಿಡೈತಿ ಇವಾಗ ನಂದು. ಕ್ರೇಜಿ. ಈ ಮಳೇಲಿ ನಣಿಯೋದಲ್ಲೇ ಒಂದು ಮಜಾ ಇದೆ ಕಣ್ರಿ, ನೆಕ್ಸ್ಟ್ ಲೆವೆಲು. ಈ ವೆದರ್ನ ಎಂಜಾಯ್ ಮಾಡಿಕೊಂಡು ನೋಡಿ ಹೇಗಿದೆ ಅಂದ್ಬಿಟ್ಟು. ಅರೆ ವಾ, ಮಸ್ತಾಗೈತೆ. ಇವಾಗ ಇಲ್ಲಿಂದ ಹೊರಡುವ ಸಮಯ. ಲೆಟ್ಸ್ ಗೋ. ಜಿ ಅನ್ನೋದು ಇವಾಗ ನೋಡಿ ನಡೆಯೋಕ್ಕೂ ಸ್ಟಾರ್ಟ್ ಆಗೋಯ್ತು. ಲೆಟ್ಸ್ ಗೋ. ಇವಾಗ ನೋಡಿದ್ರೆ ನಮ್ಗೆ ಇನ್ನೊಂದು ಲಿಫ್ಟ್ ಸಿಕ್ಕಿದೆ. ಧನ್ಯವಾದ ಭಯ್ಯ ಲಿಫ್ಟ್ ದೇನೆ ಕೇಳಿ. ಧನ್ಯವಾದ ಧನ್ಯವಾದ, ಬಹುತ್ ಧನ್ಯವಾದ. ಇವಾಗ ಇವರೇ ನನಗೆ ಲಿಫ್ಟ್ ಕೊಟ್ಟಿರೋದು. ತುಂಬಾ ಖುಷಿ ಆಗ್ತಾ ಇದೆ. ಮಳೆ ಬೇರೆ ಸಿಕ್ಕಾಬಿಟ್ಟೆ ಬರ್ತಾ ಇತ್ತು. ಈ ಮಳೆಯಲ್ಲಿ ನನಗೆ ಲಿಫ್ಟ್ ಕೊಟ್ಟಿರೋದು ಬಹುತ್ ಧन्यवाद भैया. ये बन्नी ये बारिश में आप मेरे को लिफ्ट दिया. इधर मैं सोच रहा था कोई लिफ्ट नहीं देगा ये बारिश में. थैंक यू भैया. आपका नाम भैया? श्रीकांत महाकोड़, स्वागटी से गौरव, उड़ीसा में. ओडिशा में. ನೋಡಿ ಇವಾಗ ओडिशाದಲ್ಲಿ ಇರೋದು. आपका नाम और एक टाइम बोल दीजिए भैया. श्रीकांत महाकोड़, उड़ीसा में स्वागटी का गांव है. क्या जो जाता है. ಥ್ಯಾಂಕ್ ಯು ಭಯ್ಯ. ಇವಾಗ ಅವ್ರ ಕೈಯಲ್ಲೇ ಮಾತಾಡಿಸ್ದೆ. ನೋಡ್ಬೋದು ಎಷ್ಟು ಮಳೆ ಬರ್ತಾ ಇದೆ ಅಂದ್ಬಿಟ್ಟು. ವೈಪರ್ ಹಾಕಿದ್ರೆ ಮಾತ್ರ ಕ್ಲಿಯರ್ ಆಗಿದೆ. ಅಷ್ಟೊಂದು ಮಳೆ ಇದೆ. ಛತ್ರಿ ಕೆಳಗೆ ಹಾಕಿದ್ದೀನಿ. ಬ್ಯಾಗ್ ಬಂದ್ಬಿಟ್ಟು ಹಿಂದೆ ಇದೆ. ಓ ಹೆವಿ ಸೈಕೋ ಮಳೆ ಇದು. ಏನ್ ಮಾಡೋದು ಅಂತ ಒಂದು ಗೊತ್ತಿಲ್ಲ. ಇದರ್ ಸೆ ಕಿತ್ನಾ ಕಿಲೋಮೀಟರ್ ಲಾಗ್ತಾ ಇದೆ ಭಯ್ಯ? 12 ಕಿಲೋಮೀಟರ್. 11 ಕಿಲೋಮೀಟರ್ ಇವಾಗ ಅಣ್ಣ ಜೊತೆ ಹೋಗ್ತಾ ಇದೀನಿ. ಬನ್ನಿ, ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಹೇಗಿದೆ ನೋಡಿ ರೋಡೇ ನೆಕ್ಸ್ಟ್ ಲೆವೆಲ್ ಆಗಿದೆ. ಅಣ್ಣ ವೈಪರ್ ಹಾಕಿದ್ರೆ ಮಾತ್ರ ಕ್ಲೀನ್ ಆಗಿ ಕಾಣಿಸುತ್ತೆ, ಇಲ್ಲಾಂದ್ರೆ ಮಳೆ ಹಂಗ್ ಬರ್ತಾ ಇದೆ. ನೆಕ್ಸ್ಟ್ ಲೆವೆಲ್. ನೋಡಿದ್ರೆ ಈ ಮಳೆಯಲ್ಲಿ ಅಲ್ಲಿ ವಾಟರ್ ಫಾಲ್ಸ್ ಹತ್ರನೂ ಬಿಡ್ತಾ ಇಲ್ಲ ಯಾರನ್ನು. ಅದಕ್ಕೋಸ್ಕರ ಈ ಅಣ್ಣ ಜೊತೆನೆ ಹೋಗ್ತಾ ಇದ್ದೀನಿ. ಇವಾಗ ಈ ಅಣ್ಣ ಅವರು ಬಂದ್ಬಿಟ್ಟು ನನಗೆ ಕೋಲ್ಕತ್ತಾಗೆ ಗಾಡಿ ಹತ್ತಿಸ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ಕೋಲ್ಕತ್ತಾಗೆ ಗಾಡಿ ಸಿಕ್ಕಿದ್ರೆ ಹೋಗೋಣ. ठीक है भैया, आप गाड़ी बोलकर मेरे को चढ़ावा. गाड़ी ठीक है, वो गाड़ी व्यवस्था करके कोलकाता छाड़ी में आप लोगों को असुविधा किसी नहीं, टेंशन बहुत है. ठीक है भैया. ಇವಾಗ ಅಣ್ಣ ಅವ್ರು ಬಂದ್ಬಿಟ್ಟು ನನಗೆ ಕೋಲ್ಕತ್ತಾ ಗಾಡಿಗೆ ಹತ್ತಿಸ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಜೊತೆನೆ ಹೋಗ್ತೀನಿ. ಆಮೇಲೆ ಕೋಲ್ಕತ್ತಾ ಗಾಡಿಯಲ್ಲಿ ಹೋಗ್ಬಿಟ್ಟು ಕೋಲ್ಕತ್ತಾಗ ಹೋಗಿ ಇವತ್ತು ರೀಚ್ ಆಗೋಣ. ಲೆಟ್ಸ್ ಗೋ. ಇವಾಗ ಇಲ್ಲಿಂದ ಸಿಟಿ ಒಳಗೆ ಎಂಟ್ರಿ. ये सिटी है ना भैया सामने? ಸಿಟಿ ಗಂಜೋಟಾ ಟೌನ್ ಅಂತ ಇದು. ಬನ್ನಿ ಹೋಗೋಣ. ಅಣ್ಣ ಅವರು ಲಾರಿಗೆ ಹತ್ತಿಸ್ತಾರಂತೆ ಮಾತಾಡಿ. ವೆದರ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಏನಂದರೆ ಎಲ್ಲ ಕಡೆನೂ ರಿಸ್ಟ್ರಿಕ್ಷನ್ ಹಾಕಿದ್ದಾರೆ. ಎಷ್ಟು ದಿನಕ್ಕೆ ಹಾಕಿದ್ದಾರೆ ಅಂತ ಗೊತ್ತಿಲ್ಲ. ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ, ಇಲ್ಲಿ ಫಾಲ್ಸ್ ನೋಡೋಕ್ಕಾಗಿಲ್ಲ. ಒರಿಸ್ಸಾಗೆ ಬಂದೆ, ಸುಮ್ಮನೆ ಮೂವ್ ಹೋಗ್ತಾ ಇದ್ದೀನಿ. ಇಷ್ಟೇ ಜೀವನ. ಏನೇ ಆದರೂ ಮೂವ್ ಆಗ್ತಾ ಇರಬೇಕು. ಅಣ್ಣ ಬಂದ್ಬಿಟ್ಟು ನನಗೆ 20 ಕಿಲೋಮೀಟರ್ ಕರ್ಕೊಂಬಂದ್ಬಿಟ್ಟಿದ್ದಾರೆ. ಇವಾಗ ಎಲ್ಲಿದ್ದೀವಿ ಅಂದರೆ ನಾವು ಬಂದ್ಬಿಟ್ಟು ನ್ಯಾಷನಲ್ ಹೈವೇದಲ್ಲಿದ್ದೀವಿ. ಇದು ಬಂದ್ಬಿಟ್ಟು ಕರೆಕ್ಟಾಗಿ ಇವಾಗ ನಾವು ಕೋಲ್ಕತ್ತಾಗ ಹೋಗೋ ರೂಟು. ಇವಾಗ ನೋಡ್ಬೋದು ಅಲ್ಲಿ ಎಂಟ್ರೆನ್ಸ್ ಇದೆ. ಆ ಕಡೆ ಒಂದು ಎಂಟ್ರೆನ್ಸ್, ಈ ಕಡೆ ಒಂದು ಎಂಟ್ರೆನ್ಸ್. ನಾವು ಬಂದಿದ್ದು ಇದೇ ರೂಟಲ್ಲಿ. ಥ್ಯಾಂಕ್ ಯು ಭಯ್ಯ, बहुत धन्यवाद. मैं 76 लेता हूँ और बैग में डाल देता हूँ. ಅವರೇ ಬಂದ್ಬಿಟ್ಟು ನನಗೆ ಕೇಳ್ಬಿಟ್ಟು आपका नाम भैया? बाय नाम मेरा YouTube चैनल है भैया, उसमें डालता हूँ इसीलिए. हाँ, निरंजन मेरा फ्रेंड का नाम. ಇವ್ರು ನಿರಂಜನ್ ನನ್ನ ಫ್ರೆಂಡ್ ಹೆಸರೇ ಇದೆ. ಬನ್ನಿ ಭಯ್ಯ. आप कहाँ तक जा रहे हो भैया? ಕಿಕ್ಕಂಗರಿ. ಓಕೆ, 5 ಕಿಲೋಮೀಟರ್. ठीक है. ಇವಾಗ 5 ಕಿಲೋಮೀಟರ್ ಅಣ್ಣ ಜೊತೆ ಹೋಗ್ತಾವ್ರೆ. ಇವಾಗ ಹೋಗೋಣ ಬನ್ನಿ. 5 ಕಿಲೋಮೀಟರ್ ಇವಾಗ ಹತ್ಸವ್ರೆ. ನೋಡೋಣ ಬನ್ನಿ, ಹೋಗೋಣ. ನಿರಂಜನ್ ಅವರು ಬಂದ್ಬಿಟ್ಟು ನನಗೆ 5 ಕಿಲೋಮೀಟರ್ ಲಿಫ್ಟ್ ಕೊಡ್ತೀನಿ ಅಂತ ಹೇಳೋರೆ. ಇಲ್ಲಿಂದ ಒಂದು 5 ಕಿಲೋಮೀಟರ್ ಹೋಗೋಣ. ಅದಾದ್ಮೇಲೆ ಕೋಲ್ಕತ್ತಾಗೆ ಕಡೆ ಓಡೋಕೆ ಟ್ರೈ ಮಾಡೋಣ. ಮೀನ್ಸ್ ಲಿಫ್ಟ್ ಕೇಳಕ್ಕೆ ಸ್ಟಾರ್ಟ್ ಮಾಡೋಣ.
ಇವಾಗ ನೋಡಿದ್ರೆ ಅಣ್ಣ ಅವ್ರು ಇಲ್ಲಿ ಇಳಿಸ್ಬಿಟ್ಟು ಹೋಗಿದ್ದಾರೆ, ಅವ್ರ ಮಾಲೀಕ್ ಇಲ್ಲೇ ಇದಾರಂತೆ, ಇದೇ ಗಾಡಿಯೆಲ್ಲ ಬಂದಿದ್ದು. ಇವಾಗ ಇದೇ ರೂಟಲ್ಲಿ ನಾವು ವೆಸ್ಟ್ ಬೆಂಗಾಲ್ ಕಡೆ ಹೋಗ್ತಾ ಇದ್ದೀವಿ. ಬನ್ನಿ, ಯಾವ್ದಾದ್ರು ಲಿಫ್ಟ್ ಸಿಗ್ಬೋದು. ನಾನು ನಡೆಯೋದು ಒಂದು ಸ್ವಲ್ಪ ಸ್ಪೀಡ್ ಆಗಿಬಿಟ್ಟಿದೆ, ಎಷ್ಟು ಮಸ್ತಾಗಿ ನಡೀತಾ ಇದ್ದೀನಿ. ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ ನಡೆಯೋದ್ರಲ್ಲಿ. ಲೆಟ್ಸ್ ಗೋ. थैंक यू भैया. भाई कहाँ जा रहे हो भैया? भैया 1 किलोमीटर. ठीक है. ಇಟ್ಸ್ ಓಕೆ ಭಯ್ಯ, ಪರವಾನೆ. ಅವ್ರು ಆವಾಗಲೇ ಮಾತಾಡ್ಸಿದ್ರು, ಹಾಗೆ ಅವ್ರ ಜೊತೆ ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ ವೆಸ್ಟ್ ಬೆಂಗಾಲ್ಗೆ ಯಾವುದಾದ್ರೂ ಗಾಡಿ ಸಿಗ್ದೇನೆ ಹೋಗ್ಬಿಡುತ್ತೆ ಅಲ್ವಾ. ಇನ್ನೊಂದು ವಿಷಯ ಏನಂದರೆ, ನಾನು ಆದಷ್ಟು ಬೇಗ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಅದು ಒಂದು ಹೊಸ ಥರ ವರ್ಲ್ಡ್ ರೆಕಾರ್ಡ್ ಅಲ್ವಾ, ಯಾರು ಇಲ್ಲವರೆಗೂ ಆ ಥರ ಮಾಡಿರಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ. ಲೊಕೇಶನ್ಗಳಿಗೆ ವಿಸಿಟ್ ಮಾಡೋದು ಡೈರೆಕ್ಟಾಗಿ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಅದಾದಮೇಲೆ ಒಂದಿನ ನೆಕ್ಸ್ಟ್ ಟೈಮ್ ಬರುವಾಗ ಲೊಕೇಶನ್ಗಳು ನೋಡಬೇಕು, ಆ ಥರ ಮಾಡಬೇಕು. ಲಾರಿಗಳು ಮಾತ್ರ ಸಿಕ್ಕಾಪಟ್ಟೆ ನಿಂತೈತೆ, ಕೊಡ್ತಾರೋ ಇಲ್ವೋ ಅಂತ ಗೊತ್ತಿಲ್ಲ. ನೋಡುವ ಏನಾಗುತ್ತೋ ಆಗಲಿ. ಬಯ್ಯ ಆ ಅಣ್ಣನ ನಾನು ನೋಡ್ದ, ಆದ್ರೂ ಎತ್ಬಿಟ್ಟ ಗಾಡಿ. ಇಲ್ಲ ಅಂದಿದ್ರೆ ಪಕ್ಕ ಲಿಫ್ಟ್ ಕಳ್ಕೊಂಡು ಹೋಗ್ಬಿಡ್ತಿದ್ದೆ. ಭಾರ ಎತ್ಕೊಂಡು ನಡೆಯೋದೇ ಒಂದು ಮಜಾ. ಬರ್ತಾ ಇದ್ದೆ, ಈ ಅಣ್ಣನೇ ಇವಾಗ ನನಗೆ ಲಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬ್ಯಾಗ್ ಅವ್ರ ಗಾಡಿಯಲ್ಲಿ ಇಕ್ಕೋಣ, ಅರ್ಧ ಗಂಟೆ ಆಗುತ್ತಂತೆ. ಅರ್ಧ ಗಂಟೆ ಆದಮೇಲೆ ಹೋಗೋಣ. ಆಪ್ಕಾ ನಾಮ್ ಭಯ್ಯ? ನಿಖಿಲ್, ಸುಜಿತ್. ಅಚ್ಚಾ, ಈ ಅಣ್ಣನೇ ಇವಾಗ ಲಿಫ್ಟ್ ಕೊಡ್ತಾರೆ. ಥ್ಯಾಂಕ್ ಯು ಭಯ್ಯ, ಬಹುತ್ ಧನ್ಯವಾದ. ಬನ್ನಿ ಹೋಗೋಣ. ಒಂದು ಅರ್ಧ ಗಂಟೆ ಅಣ್ಣನ ಜೊತೆನೇ ಆರಾಮಾಗಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ. ಅವ್ರು ಚಲನ್ ಹಾಕ್ಸ್ಕೋಬೇಕಂತೆ, ಚಲನ್ ಮುಗಿಸ್ಕೊಂಡು ಅದಾದ್ಮೇಲೆ ಇಲ್ಲಿಂದ ಹೊರಡೋಣ. आप भी वेस्ट बंगाल ही जा रहे हैं ना भैया? ನೋಡಿದ್ರೆ ಬಿಸ್ಕೆಟ್ ಕೊಟ್ಟವ್ರೆ. ಥ್ಯಾಂಕ್ ಯು ಭಯ್ಯ. ಊಟ ಮತ್ತೆ ಹೊಟ್ಟೆ ಹಸ್ಬಿಡಿತಾ, ಅದಕ್ಕೆ ಅಣ್ಣಗೆ ಹೇಳಿದೆ, ಅಣ್ಣ ಇಲ್ಲಿ ಹೋಟೆಲ್ ಇರುತ್ತೆ ಅಂತ, ಬಾ ಹೋಗೋಣ, ಅವ್ರು ಚಲನ್ ಇಟ್ಕೊ ಬರ್ತಾರೆ ಅಂತ ಹೇಳ್ಬಿಟ್ಟು ನನ್ನ ಕರ್ಕೊಂಡು ಹೋಗ್ತಾರೆ ಊಟ ತಿನ್ಸಕ್ಕೆ. ಬನ್ನಿ ಹೋಗಿ ಊಟ ಮಾಡೋಣ. ಸ್ನಾನ ಮಾಡೋಣ ಅಂತ ಹೇಳೋರೆ, ಅದಕ್ಕೆ ಸ್ನಾನ ಮಾಡೋಕೆ ಹೋಗ್ತಾ ಇದ್ದೀನಿ. ಸ್ನಾನ ಮಾಡ್ಕೊಂಡಾದ್ಮೇಲೆ ಸಿಗ್ತೀನಿ ನಿಮಗೆ. ಲೆಟ್ಸ್ ಗೋ. ಹೋಗ್ಬೇಕು ಸ್ನಾನ ಮಾಡೋಕ್ಕೆ. ಬನ್ನಿ ಹೋಗೋಣ, ಸ್ನಾನ ಮಾಡೋಣ. ನೋಡಿದ್ರೆ ಇಲ್ಲೇ ಸ್ನಾನ ಮಾಡಿ ಮುಗಿಸ್ಕೊಂಡೆ ಇದೇ ಜಾಗದಲ್ಲಿ. ಇವಾಗ ಇಲ್ಲಿಂದ ಹೊರಟು ಊಟ ತಿನ್ಕೊಂಡು ಹೋಗೋಣ. ಒಣಗಾಕಿದ್ದೀನಿ ನೋಡಿ ಈ ಗಾಡಿಯನ್ನು, ಬೇಗ ಆರಲಿ ಅಂದ್ಬಿಟ್ಟು ಅಲ್ಲಿ ಒಣಗಾಕಿದ್ದೀನಿ. ಓ ತಲೆ ಕೂದಲು ಒಂಥರ ಆಗ್ಬಿಟ್ಟಿದೆ, ಒಂಥರ ಕಲರ್ ಆಗೋಗೈತೆ. ನನಗೆ ಒಂಥರ ನೋಡೋಕ್ಕೆ ಒಂಥರ ಅನ್ನಿಸ್ತೈತೆ. ವಾವ್, ನೆಕ್ಸ್ಟ್ ಲೆವೆಲ್ ಆಗಿದೆ. ಲೆಟ್ಸ್ ಗೋ. ಹೋಟ್ಲಲ್ಲಿ ಇವಾಗ ತಿನ್ನಕ್ಕೆ ಹೋಗ್ತಾ ಇರೋದು. ಏನೇನು ತಿಂತೀನಿ ನೋಡೋಣ ಬನ್ನಿ. ಅಣ್ಣನೇ ಊಟ ಇಸ್ಕೊಟ್ರು, ತಿಂದ್ಬಿಟ್ಟು ಇವಾಗ ಹೊಟ್ಟಿದ್ದೀವಿ ತಿರ್ಗಾ ಲಾರಿಗೆ ಹತ್ತಕ್ಕೆ. ಆಹಾ, ಇದೇ ಹೋಟ್ಲಲ್ಲೇ ತಿಂದಿದ್ದು. ನೆಕ್ಸ್ಟ್ ಲೆವೆಲ್ ಆಗಿ ತಿಂದು ಹೊಡ್ತಾ ಇದ್ದೀವಿ ಇವಾಗ. ಗಾಡಿಯಿಂದ ಕೆಳಗಿಂದ ಹತ್ತಿ, ಆ ಹೋಟ್ಲಿಂದನೇ ಬಂದಿದ್ದು. ಕೆಳಗಿಂದ ಹತ್ತಿ ಕಾಲು ಬಿಚ್ಚಿಕ್ಬಿಟ್ಟೆ. ಇವಾಗ ಅಣ್ಣ ಜೊತೆ ಹೋಗೋಣ. ಅಣ್ಣ ನಮ್ದು ಇಬ್ಬರದು ಫ್ರೆಶ್ ಆಗಿ ಸ್ನಾನ ಮಾಡಿದ್ವಿ. ಕೈ ನಾವೈ ಸ್ನಾನ್ ಕ್ಲೀನ್ ಸೆ ಕರ್ಕರ್ ಅಭಿ ಚಲ್ ರೇ ಹಮ್ ದೋನೋ ಲೋಗ್. ಇವಾಗ ಇಲ್ಲಿಂದ ಓಡ್ತಾ ಇದ್ದೀವಿ. ಬನ್ನಿ ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಇವಾಗ ನೋಡಿದ್ರೆ ಇನ್ನೂ ನಾವು ಓರಿಸವೆಯಲ್ಲಿ ಇದ್ದೀವಿ, ಬಿಸೈ ಅಂತ ಊರಲ್ಲಿ. ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ ಕೌನ್ಸಿ ಬಾರ್ಡರ್ ಅನ್ನೇವಲ್ಲ, ಜಾರ್ಖಂಡ್ ಬೆಂಗಾಲ್. ಜಾರ್ಖಂಡ್ ಮತ್ತೆ ಬೆಂಗಾಲು. ಜಾರ್ಖಂಡ್ ಅಲ್ಲಿ 20 ಕಿಲೋಮೀಟರ್ ಹೋಗ್ತೀವಿ, ತಿರ್ಗಾ ಬೆಂಗಾಲ್ಗೆ 20 ಕಿಲೋಮೀಟರ್ ಅಲ್ಲಿ ಬೆಂಗಾಲ್ ಬಂದ್ಬಿಡುತ್ತೆ. 3 ಸ್ಟೇಟ್ ಒಂದೇ ಜಾಗದಲ್ಲಿ ಮೀಟ್ ಆಗೋ ಜಾಗ ಅದು. ಇವಾಗ ನೆಕ್ಸ್ಟ್ ನಾವು ಹೋಗ್ತಾ ಇರೋದು. ನೈಟ್ ಆಗಿರೋದ್ರಿಂದ ನಿಮ್ಗೆ ಏನು ಹೇಳಕ್ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ಕೋತೀನಿ. ನಾಳೆ ಬೆಳಿಗ್ಗೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದ್ರೆ ಹೋಗ್ತಾ ದಾರಿಯಲ್ಲಿ ಏನಾದ್ರು ಇಂಟ್ರೆಸ್ಟಿಂಗ್ ಆಗಿದ್ರೆ ನಿಮ್ಗೆ ಕಂಟಿನ್ಯೂ ಮಾಡ್ತೀನಿ. ಜಯ ಆಂಜನೇಯ. ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಇವಾಗ ಇಲ್ಲಿಂದ ನೋಡಿದ್ರೆ ಜಾರ್ಖಂಡ್ ಸ್ಟಾರ್ಟು. ಇವಾಗ ನಾವು ಬಂದ್ಬಿಟ್ಟು RTO ಹತ್ತ ಹೋಗ್ತಾ ಇದ್ದೀವಿ. ಬನ್ನಿ ಜಾರ್ಖಂಡ್ ಒಳಗೆ ಎಂಟ್ರಿ ಆಗೋಣ. 20 ಕಿಲೋಮೀಟ್ರು. ಅದಾದಮೇಲೆ ತಿರ್ಗಾ ವೆಸ್ಟ್ ಬೆಂಗಾಲ್ ಬಂದ್ಬಿಡುತ್ತೆ. ವೆಸ್ಟ್ ಬೆಂಗಾಲಲ್ಲಿ ನಾನು ಹಿಡ್ಕೋತೀನಿ. ओडिशा लास्ट खत्म हो जाएगा अभी, झारखंड घुसेंगे. ಇವಾಗ ನೋಡಿದ್ರೆ ಇದು ಬಂದ್ಬಿಟ್ಟು ಒರಿಸ್ಸಾದು ಲಾಸ್ಟು. ಇವಾಗ ನಾವು ಬಂದ್ಬಿಟ್ಟು ಜಾರ್ಖಂಡ್ ಒಳಗೆ ಹೋಗ್ತಾ ಇದೀವಿ ಅಂತ ಅಣ್ಣ ಅವ್ರು ಹೇಳ್ತಾವ್ರೆ. ಬನ್ನಿ ಹೋಗೋಣ.
ನೀರು ಒಂದು ಸ್ವಲ್ಪ ಚೇಂಜ್ ಆಗ್ಬಿಟ್ಟಿದೆ, ಪರವಾಗಿಲ್ಲ ಬನ್ನಿ. ये बॉर्डर ओडिशा का लास्ट है, इधर से झारखंड। नदी उधर गाड़ी नहीं है, हाँ गाड़ी तक ಒರಿಸ್ಸಾ है, ಜಾರ್ಖಂಡ್. ಓಕೆ, ಇದು ಬಂದ್ಬಿಟ್ಟು ಹೆಂಗೆ ಅಂದ್ರೆ ಇವಾಗ ಈ ನದಿ ಇದೆ ಒಂದು, ಇದು ಬ್ರಿಡ್ಜು, ಇದೇನಿದೆ ಬ್ರಿಡ್ಜು, ಆ ಬ್ರಿಡ್ಜ್ ಎಂಡಿಂಗ್ ಇಂದ ಜಾರ್ಖಂಡ್ ಸ್ಟಾರ್ಟು. ಇದು ಬಂದ್ಬಿಟ್ಟು ಒರಿಸ್ಸಾ. ಇವಾಗ ಸದ್ಯದಲ್ಲಿ ಒರಿಸ್ಸಾದಲ್ಲಿ ಇದೀವಿ, ಇವಾಗ ಇನ್ನೊಂದು ಸ್ವಲ್ಪದಲ್ಲಿ ಜಾರ್ಖಂಡ್ ಹೋಗ್ಬಿಡ್ತೀನಿ. ಸೆಕೆಂಡ್ ಅಲ್ಲಿ ಚೇಂಜ್ ಆಗ್ಬಿಡ್ತೀನಿ. ಹೆಂಗೆ ನಾವು ನೆಕ್ಸ್ಟ್ ಲೆವೆಲ್ ಅಲ್ಲ. ಬನ್ನಿ 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 ಬನ್ನಿ, ನಿಮ್ಗೆ ಒಳ್ಳೆ ಇವಾಗ ಜಾರ್ಖಂಡ್ಗೆ ಹೋದ್ಮೇಲೆ ನಾನು ಫೋನ್ ಇಕ್ಬಿಟ್ಟು ನಿದ್ದೆ ಮಾಡ್ಬಿಡ್ತೀನಿ ನಾನು. ಗೊತ್ತಿಲ್ಲ, ಅಲ್ಲಿಂದ 20 ಕಿಲೋಮೀಟ್ರು ಇದು ಅಂತೆ, ಏನದು ವೆಸ್ಟ್ ಬೆಂಗಾಲ್, ಅಲ್ಲೇ ಅಣ್ಣ ಅವರನ್ನ ಇಳಿಸೋದು. ಒಂದು ಸ್ವಲ್ಪ ಹೊತ್ತಲ್ಲಿ ನಾವು ಇವಾಗ ಬಂದ್ಬಿಟ್ಟು ಜಾರ್ಖಂಡ್ನಿಂದ ವೆಸ್ಟ್ ಬೆಂಗಾಲ್ ಕಡೆ ಹೊರಟ್ಬಿಡ್ತೀವಿ. ನಿಮಗೆ ಕಾಣಿಸ್ತಾ ಇರಲ್ಲ, ಇವಾಗ ಕಾಣಿಸುತ್ತೆ ನೋಡಿ, ಮೇಲೇನೆ ಬೋರ್ಡ್ ಹಾಕೋರೆ. ಇವಾಗ ಅದು ಹತ್ರ ಹೋದ್ಮೇಲೆ ತೋರಿಸ್ತೀನಿ. ವೆಸ್ಟ್ ಬೆಂಗಾಲ್, ವೆಸ್ಟ್ ಬೆಂಗಾಲ್ ಬಂದ್ಬಿಟ್ಟು ಅಂತ ಅಣ್ಣ ಹೇಳ್ತವ್ರೆ. ಅದೇ ನಿಮಗೆ ಕ್ಲೀನಾಗಿ ತೋರ್ಸೋದಾಗ್ತಲ್ಲ ಬೋರ್ಡ್ನ. ಇವಾಗ ವೆಸ್ಟ್ ಬೆಂಗಾಲ್, ವೆಸ್ಟ್ ಬೆಂಗಾಲ್ ಕೋ ಎಂಟರ್ हो गए हम. ಇವಾಗ ವೆಸ್ಟ್ ಬೆಂಗಾಲ್ ಎಂಟರ್ ಆಗಿದೀವಿ ಅಂತ ಅಣ್ಣ ಹೇಳಿದ್ರು. ಇಲ್ಲಿಂದ ಫುಲ್ ವೆಸ್ಟ್ ಬೆಂಗಾಲು. ನನ್ನ ಎಲ್ಲಾದ್ರೂ ಇಳಿಸ್ತಾರೆ, ಅಲ್ಲಿ ಇಳ್ಕೊಂಡು ಇವತ್ತು ಸ್ಟೇ ಆಗಿ ನಾಳೆ ಬೆಳಿಗ್ಗೆ ಕೋಲ್ಕತ್ತಾ ಕಡೆ ಹೋಗೋಣ.